ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಚಾಕ್ಲೇಟ್ ಐಸ್ ಕ್ರೀಮ್ ತೋರಿಸ್ತಾ ಇದ್ದೀನಿ ಮಾಡೋದನ್ನು. ಮೊದಲನೇದಾಗಿ ಜಾರ್ ಇಟ್ಕೊಂಡಿದ್ದೀನಿ. ಚಾಕ್ಲೇಟು ಮತ್ತು ಹಾಲು, ಶುಗರು ಮತ್ತು ಕೆನೆ, ಹಾಲಿನ ಕೆನೆ ಇರುತ್ತಲ್ಲ, ಹಾಲು ಕಾಯಿಸ್ತೀವಲ್ಲ, ಮೇಲಿನ ಕೆನೆ, ಅದು ಮೇಲಿನ ಲೇಯರ್ ಬರುತ್ತಲ್ಲ, ಅದು 2 ಸ್ಪೂನ್ ಆಗೋಷ್ಟು ಇಟ್ಕೊಂಡಿದ್ದೀನಿ. ನೋಡಿ, ಕ್ರೀಮ್ ಆ್ಯಡ್ ಮಾಡ್ತಾರೆ, ಬಟ್ ಹಾಲಿನ ಕೆನೆನೇ ನಾವು ಮಿಕ್ಸಿ ಮಾಡಿದರೆ ಅದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಸೊ ಅದನ್ನೇ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಮಿಕ್ಸಿ ಮಾಡ್ತಾಯಿದ್ದೀನಿ ಅದನ್ನು, ಹಾಲಿನ ಕೆನೆನ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಫ್ರೆಂಡ್ಸ್. ಚಾಕ್ಲೇಟ್ ಬೇಕು, ಹಾಲು ಬೇಕು, ಶುಗರ್ ಬೇಕು. ನೀವು ಅದರಲ್ಲಿ ಬಾದಾಮ್ ಪೀಸಸ್ಗಳನ್ನು ಹಾಕೋಬೋದು, ಇಲ್ಲ ದ್ರಾಕ್ಷಿ ಗೋಡಂಬಿ ಮತ್ತು ಪಿಸ್ತಾ ಇವನ್ನ ಪೀಸಸ್ ಹಾಕೋಬೋದು. ಈಗ ನಾನು ಇದರಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಹಾಲಿನ ಕೆನೆನ. ಅದು ಕ್ರೀಮಿ ಟೆಕ್ಸ್ಚರಲ್ಲಿ ಆಗಿದೆ. ಈಗ ನಾನು ಇದಕ್ಕೆ ಚಾಕ್ಲೇಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು. ದೊಡ್ಡದು ಚಾಕ್ಲೇಟ್ಗಳನ್ನು ತೊಗೊಂಡಿದ್ದೀರಾ ಅಂತ ಅನ್ಕೋಬೋದು. ದೊಡ್ಡದಾದರೂ ತೊಗೋಬೋದು, ಚಿಕ್ಕದಾದರೂ ತೊಗೋಬೋದು. ಡೈರಿ ಮಿಲ್ಕು, ಮಂಚು ಅಥವಾ ಕಿಟ್ ಕ್ಯಾಟ್ ಈ ಥರದ್ದೆಲ್ಲ ಬರುತ್ತಲ್ಲ, ಆ ಥರದ್ರಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಈಗ ನೋಡಿ, ಆಲ್ಮೋಸ್ಟ್ ಇದು 40 ರುಪೀಸಿಂದು 2 ಚಾಕ್ಲೇಟ್ ಇದೆ. ಚಿಕ್ಕದ್ರಲ್ಲಿ ಆದರೆ ಸ್ವಲ್ಪ ಆಗುತ್ತೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ದೊಡ್ಡದಿರೋದು ಚಾಕ್ಲೇಟನ್ನು ತೊಗೊಂಡ್ರೆ ಹಾಲನ್ನು ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಆವಾಗ ಜಾಸ್ತಿ 2 ಡೇಸ್ 4 ಮೆಂಬರ್ಸು 2 ಡೇಸ್ ತಿನ್ಬೋದು, ಅಷ್ಟು ಆಗುತ್ತೆ. ಬಟ್ ನಾನಿಲ್ಲಿ 2 ಬೌಲಿಗೆ ಆಗೋಷ್ಟು ಅಷ್ಟೇ ಮಾಡ್ತಾಯಿದ್ದೀನಿ. 1 ಬೌಲು ಮಿಲ್ಕ್ ಆ್ಯಡ್ ಮಾಡಿದ್ದೀನಿ ಮತ್ತು ಚಾಕ್ಲೇಟು 2 ಹಾಕ್ಕೊಂಡಿದ್ದೀನಿ. ನನಗೆ ಜಾಸ್ತಿ ಮಿಲ್ಕಿ ಫ್ಲೇವರ್ ಬೇಡ ಅಂಥೇಳಿ ಚಾಕ್ಲೇಟ್ಸ್ ತುಂಬ ಇರೋದನ್ನು ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾನು ಚಾಕ್ಲೇಟ್ ಜಾಸ್ತಿ ಇರಲಿ ಅಂತ ಆ ಥರ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ 2 ಸಮ ಪ್ರಮಾಣದಲ್ಲೇ ಹಾಕೋಬೋದು. 2 ಬೌಲ್ ಹಾಲು ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಬಟ್ ಆದರೆ ತೀರಾ ಹಾಲು ಅನಿಸ್ತಾ ಇರುತ್ತೆ, ಅದಕ್ಕೆ ಸ್ವಲ್ಪ ಚಾಕ್ಲೇಟ್ಸ್ ಜಾಸ್ತಿ ಇರಲಿ. ಯಾವಾಗಲೂ 2 ಬೌಲ್ ಹಾಲು ಹಾಕೋಬೋದು. 4 ಬೌಲು ಐಸ್ ಕ್ರೀಮ್ ಬೇಕು ಅನ್ನೋದಾದರೆ 2 ಬೌಲ್ ಹಾಕೋಬೋದು. ಈಗ ಇದು ಹಾಲು ಮತ್ತು ಚಾಕ್ಲೇಟ್ಸು, ಹಾಲಿನ ಕೆನೆ ಎಲ್ಲ ಮಿಕ್ಸಿ ಮಾಡಿರೋದನ್ನು ನಾನಿಲ್ಲಿ ಸ್ಟವ್ ಹಚ್ಬಿಟ್ಟು ಪಾತ್ರೆಯಲ್ಲಿ ಆ ಮಿಕ್ಸಿ ಮಾಡಿರೋ ಅಂಥದ್ದನ್ನು ಕುದಿಸ್ಕೊತಾ ಇದ್ದೀನಿ. ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇದು ಅದು ತೆಳ್ಳಗಿರುತ್ತೆ, ಸೊ ಅದಕ್ಕೋಸ್ಕರ ಚೆನ್ನಾಗಿ ಕುದೀತಾ ಅದು ಗಟ್ಟಿ ಆಗುತ್ತೆ. ಇಲ್ಲಾಂದರೆ ನೀರಾಗುತ್ತೆ ಮತ್ತು ಬೇಗ ಅದು ಕ್ರೀಮಿ ಟೆಕ್ಸ್ಚರ್ ಬರೋದಿಲ್ಲ. ಈ ಥರ ಕೈ ಆಡಿಸ್ತಿರ್ಬೇಕು, ಇಲ್ಲಾಂದರೆ ಕೆಳಗಡೆ ಒತ್ತೋ ಚಾನ್ಸಸ್ ಇರುತ್ತೆ. ಅದು ಪಾತ್ರೆ ಎಲ್ಲ ಒತ್ತಿಬಿಟ್ರೆ ಸೀದವರ ವಾಸನೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಈ ಥರ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆ ಸೀದ್ಬಿಡುತ್ತೆ. ಅದಕ್ಕೋಸ್ಕರ ಪಾತ್ರೆಯಲ್ಲಿ ಸೊ ನೋಡಿ, ತಿರುಗಿಸ್ತಾನೆ ಇರಬೇಕು. ಈಗ ನಾನು ಬಾದಾಮ್ ಪೀಸಸ್ನ ಮಾಡಿಟ್ಕೊಂಡಿದ್ದೆ, ಅದನ್ನ ಹಾಕೋತಾ ಇದ್ದೀನಿ. ಬೇಕಾದರೆ ನೀವು ಪಿಸ್ತಾ ಮತ್ತು ಗೋಡಂಬಿ ಪೀಸಸ್ನ ಹಾಕೋಬೋದು. ನನಗೆ ಅದು ಬೇಡ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಇದಿಷ್ಟನ್ನೇ ಹಾಕೋತಾ ಇದ್ದೀನಿ. ಈಗ ಇದನ್ನು ಕೂಡ ತಿರುಗಿಸ್ಕೋಬೇಕು, ಚೆನ್ನಾಗಿ ತಿರುಗಿಸ್ತಿರ್ಬೇಕು. ಸ್ವಲ್ಪ ಇದು ಲೋ ಫ್ಲೇಮಲ್ಲೇ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಆದಷ್ಟು ಪೇಷನ್ಸ್ ಇಟ್ಕೊಂಡು ಮಾಡಬೇಕಾಗುತ್ತೆ, ಯಾಕಂದರೆ ಸ್ವೀಟ್ ಐಟಮ್ಸ್ ಅಲ್ವಾ, ಸ್ವಲ್ಪ ಮಾಡೋದು ನಿಧಾನನೇ. ಹಾಗಾಗಿ ಈ ಥರ ಕೆಳಗಡೆ ಏನೋ ಆಗೋದಿಲ್ಲ, ಅದು ಸೀದಿರೋ ಥರ ಅನಿಸೋದಿಲ್ಲ. ಇಲ್ಲ ಅಂದರೆ ಮತ್ತೆ ಒತ್ತಿಬಿಡುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಆದಷ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ, ಓಕೆನಾ. ನೋಡಿ, ಅದೀಗ ಉಪ್ಪು ಬರ್ತಾ ಇದೆ, ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು. ಆದರೂ ಕೂಡ ಉಪ್ತಾ ಇದೆ. ಅದು ಚೆನ್ನಾಗಿ ಕುದೀತಾ ಇರುತ್ತಲ್ಲ, ಮೇಲ್ಗಡೆ ಬಂದುಬಿಡುತ್ತೆ ಒಂದೇ ಸಲ. ನೀವು ಲೋ ಫ್ಲೇಮಲ್ಲಿ ಇಟ್ಟರೆ ಅಷ್ಟೊಂದು ಕೈ ಆಡಿಸ್ತಿರ್ತೀರಲ್ಲ, ಅಷ್ಟೊಂದೇನು ಉಪ್ಪು ಬರೋ ಚಾನ್ಸಸ್ ಇರಲ್ಲ. ಆಮೇಲೆ ಇದನ್ನು ಫ್ರೀಝರಲ್ಲಿ ತಣ್ಣಗಾದ್ಮೇಲೆ ನೀವು ಕೇಕ್ ಮೌಲ್ಡು ಅಥವಾ ಸ್ಟೀಲ್ ಸ್ಕ್ವಯರ್ ಟೈಪ್ ಇರುತ್ತಲ್ಲ, ಆ ಥರ ಬಾಕ್ಸ್ಗಳು ಯಾವುದ್ರಲ್ಲೂ ಹಾಕಿ ಇಟ್ಕೋಬೋದು. ಅಥವಾ ಪ್ಲಾಸ್ಟಿಕಲ್ಲಿ ಹಾಕೋದಾದರೆ ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಸ್ಕ್ವಯರ್ ಬಾಕ್ಸ್ ಬರುತ್ತಲ್ಲ, ಆ ಥರ ಹಾಕೋದಾದರೆ ನೀವು ತಣ್ಣಗೆ ಹಾಕಬೇಕು. ಇಲ್ಲ ಡೈರೆಕ್ಟಾಗಿ ಪ್ಲಾಸ್ಟಿಕ್ಕಿಗೆ ಆ್ಯಡ್ ಮಾಡಿಬಿಟ್ರೆ ಅದು ಪ್ಲಾಸ್ಟಿಕ್ ಪಾಯ್ಸನ್ ಎಲ್ಲ ಅದರಲ್ಲಿ ಆ್ಯಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ತಣ್ಣಗಾದ್ಮೇಲೆ ಪ್ಲಾಸ್ಟಿಕಲ್ಲಿ ಹಾಕ್ಕೊಳ್ಳಿ, ಓಕೆನಾ. ಈಗ ನಾನು 2 ಸ್ಪೂನು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅನ್ನೋದಾದರೆ ಇದೇ ಸ್ವೀಟ್ ಇರುತ್ತೆ, ಮತ್ತು ಇದನ್ನು ಆ್ಯಡ್ ಮಾಡ್ತೀರಾ ಅಂತ. ಯಾಕೆಂದರೆ 1 ಬೌಲು ಹಾಲು ಹಾಕಿದ್ದೀವಲ್ವ, ಅದಕ್ಕೋಸ್ಕರ 2 ಸ್ಪೂನ್ ಅಂದರೆ ಚಿಕ್ಕದಾಗಿರೋ ಸ್ಪೂನ್ ತಗೊಂಡು 2 ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇನ್ನು ಇದು ತೆಳ್ಳಗಿದೆ. ಇನ್ನೂ ಸ್ವಲ್ಪ ಕುದಿಬೇಕಿದೆಯಾ.
ಆಲ್ಮೋಸ್ಟ್ ಆಗಿದೆ. ಈಗ ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅಲ್ವಾ, ಮೊದಲೇ ತುಂಬ ತೆಳ್ಳಗಿತ್ತು, ಇವಾಗ ಗಟ್ಟಿ ಅನ್ನಿಸ್ತಿದೆ. ಇದನ್ನು ಪ್ಲಾಸ್ಟಿಕ್ ಬಾಕ್ಸ್ಗೆ ಆ್ಯಡ್ ಮಾಡ್ಕೋತೀನಿ. ಅದು ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಗ್ಯಾಸ್ ಸ್ಟವ್ ಆಫ್ ಮಾಡಿ ಈಗ ತಣ್ಣಗಾಗಿದೆ, ಅದಕ್ಕೋಸ್ಕರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರೀಝರಲ್ಲಿ 2 ಅವರ್ಸು ಅಥವಾ 3 ಅವರ್ಸು ಇಟ್ಕೊಂಡ್ರೆ ಸಾಕು. 2 ಅವರ್ಸ್ ಇಟ್ಟರೆ ಗಟ್ಟಿಯಾಗಿಬಿಡುತ್ತೆ. ಕ್ಯಾಪ್ ಮುಚ್ಚಬೇಡಿ, ಹಾಗೆ ಇಡಿ, ಹಾಗಾದರೆ ಬೇಗ ಗಟ್ಟಿಯಾಗಿಬಿಡುತ್ತೆ. ನಮಗೆ ಐಸ್ ಕ್ರೀಮ್ ಫ್ಲೇವರ್ ಆಗಿಬಿಡುತ್ತೆ ಬೇಗನೆ. ಅದಕ್ಕೋಸ್ಕರ ಮುಚ್ಚಬೇಡಿ. ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ ಮುಚ್ಚಿರೋದು, ಬಟ್ ಮುಚ್ಚಬೇಡಿ, ಹಾಗೆ ಓಪನಾಗೆ ಇಡಿ, ಅದೇನೇನು ಆಗಲ್ಲ. ಸ್ಮಾಲ್ ಮೊಸರಿನ ಆ ಥರ ತೊಗೊಂಡು ಹಾಕ್ಕೊಂಡ್ರೆ ನೋಡಿ ಅದು ಸ್ವಲ್ಪ ಬೇಗ. ಅದು ಆಲ್ರೆಡಿ ತೆಳ್ಳಗಾಗ್ಬಿಟ್ಟಿತ್ತು, ಇಲ್ಲಾಂದರೆ ಇನ್ನೂ ಗಟ್ಟಿ ಇರ್ತಿತ್ತು. ಬಟ್ ನಾನೇನು ಮಾಡಿದೆ, ಬೇಗ ತೆಗೆದು ಒಂದು 15 ಮಿನಿಟ್ಸ್ ಆದಮೇಲೆ ತೆಗಿತಾ ಇದ್ದೀನಿ. ಮುಂಚೆ ತೆಗೆದಿದ್ರೆ ಇನ್ನೂ ಗಟ್ಟಿಯಾಗಿ ಬರ್ತಿತ್ತು. ನೀವು ಬೇಗ ತಗೊಳ್ಳಿ. ಆಲ್ಮೋಸ್ಟ್